ಶಿಕ್ಷಣ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಏನು ಮಾಡಿದೆ, ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ 3 ದಿನಗಳ ಕಾಲ ಸರ್ಕಾರದ ಆದೇಶದಂತೆ ಪರಿಶೀಲನೆ ಮಾಡಬೇಕಾಗಿದೆ. ಏನೆಲ್ಲ ದಾಖಲಾತಿ ಪರಿಶೀಲನೆ ಮಾಡಬೇಕಪ್ಪ ಅಂದರೆ, ಕಂಪ್ಲೇಂಟ್ ರಿಜಿಸ್ಟರ್, ಯಾವ್ದಾದ್ರು ಕಂಪ್ಲೇಂಟ್ ಬಂದಿದೆಯಾ ಮಕ್ಕಳಿಂದಲ್ಲ ಪೋಷಕರಿಂದಲ್ಲ, ಅದು ಕಂಪ್ಲೇಂಟ್ ಒಯ್ಯಿ, ಮತ್ತು ಕ್ಯಾಶ್ ಬುಕ್ಕು, STMC ಸಭಾ ನಡವಳಿ, ಮತ್ತು ನಿಮಗೆ ಸಮವಸ್ತ್ರ ವಿತರಣೆ ಮಾಡಿ ಸರ್ಕಾರ ಇರ್ತಾನೆ, ಸಮವಸ್ತ್ರ ಮತ್ತು ಪಠ್ಯ ಪುಸ್ತಕ ವಿತರಣೆ ಮಾಡಿರೋ ಒಯ್ಯಿ ಇರ್ಬೋದು, ಮಕ್ಕಳ ಹಾಜರಾತಿ ಮತ್ತು BEO BRC ಅವರು ನಿಮ್ಮ ಶಾಲೆಗೆ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇರ್ಬೋದು. ಹೀಗೆ ಹಲವಾರು ವಹಿಗಳನ್ನು, ಆಮೇಲೆ STMC ಸಭಾ ನಡವಳಿ, STMC ಸಭಾ ಕರೀತಾರಲ್ಲ, STMC ಸಭೆ ಮಾಡ್ತಾರಲ್ವಾ, ಅದ್ರ ನಡವಳಿ, ಮತ್ತು ಶಾಲಾ ಸಮಗ್ರ ಶಿಕ್ಷಣದ ಅನುದಾನಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಖರ್ಚು ಮಾಡಿದ್ದಾರೆ, ಗೋಚರ ಬಿಲ್ಗಳನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿ ಮತ್ತೆ ಪೋಷಕರ ಭೇಟಿನೂ ಕೂಡ ಮಾಡಬೇಕಾಗಿತ್ತು. ಕೆಲವು ಕೆಲಸದ ನಿಮಿತ್ತ ಹೊರಗಡೆ ಹೋಗಿರ್ತಾರೆ ಪೋಷಕರು, ಹೌದಾ ಇಲ್ವಾ? ಹಾಗಾಗಿ ಈ ಪೋಷಕರ ಸಭೆಯನ್ನು ನಾವು ಪಾರದರ್ಶಕವಾಗಿ ಶಾಲೆಯ HM, ಸಹ ಶಿಕ್ಷಕರು ಮತ್ತು ಈ ಅಧ್ಯಕ್ಷರಿರ್ಬೋದು, ಇವರೊಂದಿಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ. ಏನಾದರೂ ಸರ್ಕಾರದಿಂದ ಏನು ಪ್ರಶ್ನೆ ಕೇಳಿದಪ್ಪ ಪೋಷಕರಿಗೆ ಅಂದರೆ, ನೋಡಿ, ಶೈಕ್ಷಣಿಕ ಅವಧಿಯ ಪ್ರಾರಂಭದಲ್ಲಿ ನಿಮ್ಮ ಮಗು ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನೆಲ್ಲ ಪಡ್ಕೊಂಡಿದೆಯಾ ಅಂತ ಕೇಳಿದ್ರು. ಪಡ್ಕೊಂಡಿದ್ದೀರಾ? ನೆಕ್ಸ್ಟ್, ನಿಮ್ಮ ಮಗು ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇದೆಯಾ, ಸ್ಕಾಲರ್ಶಿಪ್ ಪಡ್ಕೊತಾ ಇದೆಯಾ ಅಂತ ಕೇಳಿದ್ದಾರೆ. ನಿಮ್ಮ ಮಗು ಸಾರಿಗೆ ಭತ್ಯೆ ಅಂತ, ದೂರದಿಂದ ಬರೋ ಮಕ್ಕಳಿದ್ರೆ ಸಾರಿಗೆ ಭತ್ಯೆ ಅಂತ ಕೊಡ್ತಾರೆ ಸರ್ಕಾರದಿಂದ, ಅಥವಾ ತಲುಪ್ತಾ ಇದೆಯಾ? ಹೌದಾ? ಹೌದಾ? ಶಾಲೆಯಲ್ಲಿ ನಿಮ್ಮ ಮಗುವಿನ ಪ್ರಗತಿಯಿಂದ ನೀವು ತೃಪ್ತರ, ನಿಮ್ಮ ಮಗು ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಶಾಲೆಗೆ ಬರೋದ್ರಲ್ಲೆಲ್ಲ ನೀವು ಪರವಾಗಿಲ್ವಾ ಅಂತ ಕೇಳಿದ್ದಾರೆ. ಶಾಲೆಯಲ್ಲಿ ಇತರ ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳ ದುರ್ವರ್ತನೆಯನ್ನು ನಿಮ್ಮ ಮಗು ಏನಾದ್ರು ದೂರ ಹೇಳಿದ, ನಾವು ಹೇಳಿದೆಯಾ ಅಂತ. ನೀವು PTA ಸಭೆಗಳಲ್ಲಿ ಎಷ್ಟು ಬಾರಿ ಭಾಗವಹಿಸ್ತೀರಿ? ಆ ಸಭೆಯಲ್ಲಿ ಸಾಮಾನ್ಯವಾಗಿ ಚರ್ಚಿಸಲಾಗುವ ಸಮಸ್ಯೆಗಳೇನೇನು ಅಂತ ಕೇಳಿ. ಪೇರೆಂಟ್ಸ್ ಮೀಟಿಂಗ್ ನಲ್ಲಿ ಏನು ಕೇಳ್ತೀರಾ ಅಂತ, ಉತ್ತಮವಾದ ವಿದ್ಯಾಭ್ಯಾಸ ಕೇಳ್ತೀರಾ? ಎಲ್ಲ ಕೇಳ್ತಿದ್ದೀರಿ ಅಂತಪ್ಪ ನೀವು. ನಿಮ್ಮ ಮಗುವಿನ ಶಿಕ್ಷಣಕ್ಕಾಗಿ ಶಾಲೆ ಯಾವ್ದಾದ್ರು ಶುಲ್ಕವನ್ನು ವಿಧಿಸ್ತಾ ಇದೆಯಾ? ಶಾಲೆಯ ಶಾಲೆಯ ಚಟುವಟಿಕೆಯಿಂದ ನೀವು ತೃಪ್ತರಾಗಿದ್ದೀರಾ? ಇಲ್ಲದಿದ್ದರೆ ಯಾವ ಕ್ಷೇತ್ರದಲ್ಲಿ ಸುಧಾರಣೆ ಆಗಬೇಕು? ಶಾಲೆಯ ಕಾರ್ಯನಿರ್ವಹಣೆಯಲ್ಲಿ ನೀವು ಕೊಡುವ ಕೊಡುಗೆಗಳೇನು? ಸಮುದಾಯದ ಯಾವುದೇ ಚಟುವಟಿಕೆಯಲ್ಲಿ ಶಾಲೆಯ ಬೆಂಬಲ ಇದೆಯಾ ನಿಮಗೆ ಅಂತ ಎಲ್ಲ ಕೇಳಿದ್ದಾರೆ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಬರುತ್ತಾರೆಯೇ ಕೇಳಿದ್ದಾರೆ. ಇಷ್ಟೆಲ್ಲ ಕೇಳಿದ್ದಾರೆ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಚರ್ಚೆಗಳಿದ್ರೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಪರವಾಗಿ ಆಗಮಿಸಿರುವಂಥ ನಮ್ಮ ಈ ಗ್ರಾಮದ ಪೋಷಕರಲ್ಲಿ ಹಿರಿಯರಾದಂಥ ಎಸ್ ಕೆ ಜಯಪ್ಪನವರು ಭಾಗವಹಿಸಿದ್ದಾರೆ. ಅವರೇ ಅಧ್ಯಕ್ಷತೆ ವಹಿಸಿರೋದಂತ ಭಾಳಷ್ಟು. ಅವರೊಂದಿಗೆ ಏನಾದರೂ ವಿಷಯಗಳಿದ್ರೆ ಚರ್ಚೆ ಮಾಡಬೇಕು ಅಂತ ಹೇಳ್ತಾ, ಮುಂದೆ ಶಿಕ್ಷಣ ಅಂದ್ರೆ ಏನು, ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ನೀವು ಓದಿ ಉತ್ತಮ ವಿದ್ಯಾವಂತರಾಗಿ ಅಂತ ಹೇಳ್ತಾ, ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಅನಿಸುತ್ತೆ. ನನ್ನ ಮಾತು ಮುಗಿಸ್ತಾ ಇದ್ದೀನಿ.